Hi students, today I am going to discuss about cash flow statement. Financial activities. Cash flow statement na third activities ಬಂದು financial activities ಆಗಿದೆ. Before yesterday classes already discuss ಮಾಡಿದ್ವಿ ನಾವು. Cash flow statement ಅಲ್ಲಿ operating activities finish ಆಗಿದೆ. Next activities ಬಂದು financing activity. Financing activity is related to the long term borrowings and capital. Financing activity is related to the long term borrowings and capital. Long term borrowings means debentures. ಮತ್ತೆ ಲಾಂಗ್ ಟರ್ಮ್ ಏನಾದ್ರು ಲೋನ್ ಕೊಟ್ಟು ತಗೊಂಡಿರ್ತಕ್ಕಂಥದ್ದನ್ನ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ಡಿಬೆಂಚರ್ ಮತ್ತೆ ಕ್ಯಾಪಿಟಲ್ ಇಸ್ ಎ ಮನಿ ವರ್ತ್ ಇನ್ವೆಸ್ಟೆಡ್ ಬೈ ದ ಓನರ್. ಅಂದ್ರೆ ಫಸ್ಟ್ ಯೂಸ್ ನಾವು ತಿಳ್ಕೊಂಡಿದೀವಿ ಕ್ಯಾಪಿಟಲ್ ಬಗ್ಗೆ ಎಲ್ಲ ಅಕೌಂಟ್ಸ್ ಅಲ್ಲಿ. ಸೊ ಇವಾಗ ಕ್ಯಾಪಿಟಲ್ ಇಸ್ ಎ ಮನಿ ವರ್ತ್ ಇನ್ವೆಸ್ಟೆಡ್ ಬೈ ದ ಓನರ್. ಒಂದು ಬಿಸ್ನೆಸ್ ಗೆ ಬಂಡವಾಳ ಹಾಕ್ತಕ್ಕಂಥದ್ದನ್ನ ಕ್ಯಾಪಿಟಲ್ ಅಂತ ಕರೀತಾರೆ. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಫಿನಾನ್ಸಿಂಗ್ ಆಕ್ಟಿವಿಟಿ. ಇದು 6 ಮಾರ್ಕ್ಸ್ ಕೇಳ್ತಕ್ಕಂಥದ್ದಾಗಿರುತ್ತೆ. ಪ್ರಾಬ್ಲಮ್ಸ್ 6 ಮಾರ್ಕ್ಸ್ ಕೇಳ್ತಾರೆ. ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ 6 ಮಾರ್ಕ್ಸ್ ಕೇಳ್ತಾರೆ, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ 6 ಮಾರ್ಕ್ಸ್ ಮತ್ತೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ 6 ಮಾರ್ಕ್ಸ್ ಕೇಳ್ತಾರೆ. ಸೊ ಇವಾಗ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ 6 ಮಾರ್ಕ್ಸ್ ಗೆ ಪಾರ್ಟ್ಮೆಂಟ್ ಮಾಡ್ಕೊಳ್ಳಿ. ಫಸ್ಟ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಮೀನಿಂಗ್ ಏನು, ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಏನಕ್ಕೋಸ್ಕರ ಮಾಡಬೇಕು, ಅದರ ಉದ್ದೇಶ ಏನು, ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಮಾಡೋದ್ರಿಂದ ನಮಗೆ ಆಗ್ತಕ್ಕಂಥ ಅನುಕೂಲಗಳೇನು ಅಂತಂದ್ರೆ ಟು ನೋ ದ ಕರೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂಡ್ ಹೌ ಟು ಮ್ಯಾನೇಜ್. ಅಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ಯಾವ ರೀತಿ ಕ್ಯಾಪಿಟಲ್ ಇದೆ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಈ ಫಿನಾನ್ಷಿಯಲ್ ಆಕ್ಟಿವಿಟಿ ತೋರಿಸುತ್ತೆ. ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಮೀನ್ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಈಸ್ ಫಿನಾನ್ಷಿಯಲ್ ಆಕ್ಟಿವಿಟಿ? ಫಿನಾನ್ಸಿಂಗ್ ಆಕ್ಟಿವಿಟಿ ಇಸ್ ರಿಲೇಟೆಡ್ ಟು ದ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂಡ್ ಕ್ಯಾಪಿಟಲ್ಸ್ ಲೈಕ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ಸೆಕ್ಯೂರ್ಡ್ ಲೋನ್, ಇವೆಲ್ಲ ಕೂಡ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಬರ್ತಕ್ಕಂಥದ್ದು. ಸೊ 1 ಮಾರ್ಕ್ಸ್ ಕೇಳ್ತಾರೆ. ಸ್ಟೇಟ್ ಎನಿ ಒನ್ example for cash inflow from financing activity. State one example of inflows of financing activities. ಸೊ ಇನ್ಫ್ಲೋಸ್ ಒಂದು ಎಕ್ಸಾಂಪಲ್ ಕೊಡಬೇಕು. ಯಾವ ರೀತಿ ಅಂದ್ರೆ ಇನ್ಫ್ಲೋಸ್ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಶೇರ್ಸ್ ನ ಇಶ್ಯೂ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಪಬ್ಲಿಕ್ ಶೇರ್ ಇಶ್ಯೂ ಮಾಡ್ತೀವಿ, ಅವಾಗ ಏನ್ ಬರುತ್ತೆ ನಮಗೆ ಕ್ಯಾಪಿಟಲ್ ಬರುತ್ತಲ್ವಾ. ಸೊ ಒಂದು ಬಿಸ್ನೆಸ್ ಗೆ ಕ್ಯಾಶ್ ಬರ್ತಾ ಇದೆ ಅಲ್ವಾ, ಸೊ ಬರೀಬೋದಲ್ವಾ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ದೆನ್ another example, issue of preference share capital. Issue of preference share capital. What is share? Share is a part of the capital. ಬಂಡವಾಳದ ಒಂದು ಭಾಗದ ವೇದ ಕರಿತೀವಿ ಅಂದ್ರೆ ಆ ಶೇರ್ಸ್ ಅಂತ ಕರಿತೀವಿ. ಆ ಶೇರ್ಸ್ ಅಲ್ಲಿ ಬರ್ತಕ್ಕಂಥ 2 ಟೈಪ್ಸ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಯಾರು ಪ್ರಿಫರೆನ್ಸ್ ಶೇರ್ ರೈಟ್ಸ್ ನ ಹೊಂದಿರ್ತಾರೆ ಅದನ್ನ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಯಾರು ಪ್ರಿಫರೆನ್ಸ್ ಶೇರ್ ರೈಟ್ಸ್ ನ ಹೊಂದಿರೋದಿಲ್ಲ ಅದನ್ನ ಈಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ಸಾಮಾನ್ಯ ಷೇರುಗಳು ಮತ್ತೆ ಪ್ರಾಶಸ್ತ್ಯ ಷೇರುಗಳು ಅಂತ ಕರಿತೀವಿ. ಅಂದ್ರೆ ಕಂಪನಿ ನಿಜವಾದ ಯಜಮಾನ ಯಾರಂದ್ರೆ ಈ ಈಕ್ವಿಟಿ ಶೇರ್ ಆಗಿರ್ತವೆ. ಸೊ ಕೇಳ್ತಾರೆ 1 ಮಾರ್ಕ್ಸ್ ಕ್ವೆಶ್ಚನ್ಸ್. ಸ್ಟೇಟ್ ಎನಿ ಒನ್ ಎಕ್ಸಾಂಪಲ್ ಅಥವಾ 2 ಮಾರ್ಕ್ಸ್ ಕೇಳಬಹುದು. ಸ್ಟೇಟ್ ಎನಿ 2 ಎಕ್ಸಾಂಪಲ್ ಆಫ್ ಕ್ಯಾಶ್ ಇನ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂತ ಕೇಳಿದಾಗ ಇಶ್ಯೂ ಆಫ್ ಈಕ್ವಿಟಿ ಶೇರ್, ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್. ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್ ಈ ತರ ಬರಬೇಕಾಗುತ್ತೆ. ಮತ್ತೆ ಇಶ್ಯೂ ಆಫ್ ಡಿಬೆಂಚರ್, ಸಾಲಪತ್ರಗಳನ್ನ. ಸೊ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್, ಇಶ್ಯೂ ಆಫ್ ಡಿಬೆಂಚರ್, ಇವನ್ನೆಲ್ಲ ಇಶ್ಯೂ ಮಾಡಿದಾಗ ಪಬ್ಲಿಕ್ ಗೆ ಅಥವಾ ಯಾರಿಗೆ ಇಶ್ಯೂ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಒಂದು ಬಿಸ್ನೆಸ್ ಗೆ ಬಂಡವಾಳ ಬರುತ್ತಲ್ವಾ, ಬಂಡವಾಳ ಕೂಡ ಒಂದು ಇನ್ಫ್ಲೋ ಇನ್ಕಮಿಂಗ್ ಕ್ಯಾಶ್ ಬರ್ತಾ ಇದೆ ಒಂದು ಬಿಸ್ನೆಸ್ ಗೆ. ಇವೆಲ್ಲ ಎಕ್ಸಾಂಪಲ್ಸ್ ಆಗಿರುತ್ತೆ. 1 ಮಾರ್ಕ್ಸ್ ಆಗಲಿ 2 ಮಾರ್ಕ್ಸ್ ಆಗಲಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಯಾವ ತರ ಕೇಳ್ಬೋದು, examples of cash outflow
cash outflow from financing activities. Example of cash outflow from financing activity. For example ನೋಡಿ dividend paid. Dividend means part of the profit. ಲಾಭದ ಒಂದು ಭಾಗನ ನಾವು ಲಾಭಾಂಶ ಅಂತ ಕರಿತೀವಿ. ಅಂದ್ರೆ ಒಂದು ಬಿಸಿನೆಸ್ ಅಲ್ಲಿ ಡಿವಿಡೆಂಡ್ ಯಾರಾದ್ರೂ ಒಂದು ವ್ಯಕ್ತಿ ಪ್ರಾಶಸ್ತ್ಯ ಸೇರಿ ಕೊಡ್ತೀವಲ್ಲ ಪ್ರಿಫರೆನ್ಸ್ ಶೇರ್ಸ್ ಗೆ ಕೊಟ್ಟಾಗ ಏನಾಗುತ್ತೆ ಒಂದು ಬಿಸಿನೆಸ್ ಇಂದ ಸ್ವಲ್ಪ ಅಮೌಂಟ್ ಹೋಗುತ್ತೆ, ಅದೇನಾಗುತ್ತೆ ಬಿಸಿನೆಸ್ ಇಂದ ಔಟ್ಫ್ಲೋ ಅಂದ್ರೆ ಕ್ಯಾಶ್ ಹೋಗ್ತಾ ಇದೆ. ಎಕ್ಸಾಂಪಲ್ ಇರ್ಬೋದಲ್ವಾ? ಎಕ್ಸಾಂಪಲ್ dividend paid. Dividend means part of the profit. ಲಾಭದ ಒಂದು ಭಾಗ ಲಾಭಾಂಶ. ನಾವೇನ್ ಮಾಡ್ತೀವಿ, ಯಾರಿಗೆ ಕೊಡ್ತೀವಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಮಾತ್ರ ಕೊಡ್ತೀವಿ ಡಿವಿಡೆಂಡ್ ನ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡಲ್ಲ. dividend paid. Next, interest paid. Interest paid. Interest paid ಅಂದ್ರೆ ನಾವು ಇಂಟ್ರೆಸ್ಟ್ ಯಾರಿಗೆ ಕೊಡ್ತೀವಿ? ಸಾಲ ಪತ್ರಗಳನ್ನ ಅಂದ್ರೆ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ತಕ್ಕಂಥದ್ದಾಗಿದೆ. ಇಂಟ್ರೆಸ್ಟ್ ನ ಪೇ ಮಾಡ್ತೀವಿ. ಒಂದು ಬಿಸಿನೆಸ್ ಅಲ್ಲಿ ಒಂದು ಬಂಡವಾಳ ಅಂತ ಬಿಟ್ಟು ಒಂದು ಇಂಟ್ರೆಸ್ಟ್ ಆಗಿ ಪೇ ಮಾಡಿದಾಗ ಒಂದು ಬಿಸಿನೆಸ್ ಇಂದ ಕ್ಯಾಶ್ ಹೋಗುತ್ತೆ, ಔಟ್ಫ್ಲೋ, ಕ್ಯಾಶ್ ಔಟ್ಫ್ಲೋ, ಒಂದು ಬಿಸಿನೆಸ್ ಇಂದ ಕ್ಯಾಶ್ ಹೋಗ್ತಾ ಇದೆ. ಸೊ ಇಂಟ್ರೆಸ್ಟ್ ಪೇಡ್, ಡಿವಿಡೆಂಡ್ ಪೇಡ್. ಡಿವಿಡೆಂಡ್ ಯಾರಿಗೆ ಕೊಡ್ತೀವಿ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಯಾರು ಏನ್ ಕೊಡ್ತೀವಿ ಅಂದ್ರೆ ಪ್ರಾಫಿಟ್ ಕೊಡ್ತೀವಿ. ಸೊ ಕೇಳ್ತಾರೆ ಸ್ಟೇಟ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂತ ಕೇಳಿದಾಗ ಡಿವಿಡೆಂಡ್ ಪೇಡ್ ಅಥವಾ ಇಂಟ್ರೆಸ್ಟ್ ಪೇಡ್ ಯಾವ್ದನ್ನ ಬರಬೇಕಾಗುತ್ತೆ. ಔಟ್ಫ್ಲೋ ಅಂದ್ರೆ ಕ್ಯಾಶ್ ಹೋಗ್ತಾ ಇರೋದು, ಒಂದು ಬಿಸಿನೆಸ್ ಇಂದ ಕ್ಯಾಶ್ ಹೋಗ್ತಾ ಇರೋದನ್ನ ಬರಬೇಕಾಗುತ್ತೆ. ಅಥವಾ ಟೂ ಬರ್ದು ಕೂಡ ಡಿವಿಡೆಂಡ್ ಪೇಡ್ ಅಂಡ್ ಇಂಟ್ರೆಸ್ಟ್ ಪೇಡ್. ಸೊ ನೆಕ್ಸ್ಟ್ ನೋಡಿ ಮೀನಿಂಗ್ ತಿಳ್ಕೊಂಡ್ರಿ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಇಟ್ ಇಸ್ ಥರ್ಡ್ ಇಂಪಾರ್ಟೆಂಟ್ ಅಂತ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬರುತ್ತೆ. ಆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಮೂರನೇ ಆಕ್ಟಿವಿಟೀಸ್ ಯಾವ್ದು ಇರುತ್ತೆ ಅಂದ್ರೆ ಈ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಆಗಿದೆ. ಫಸ್ಟ್ ಆಕ್ಟಿವಿಟೀಸ್ ಆಪರೇಟಿಂಗ್ ಆಕ್ಟಿವಿಟೀಸ್, ಫಿನಿಶ್, ಆಲ್ರೆಡಿ ಫಿನಿಶ್. ಸೆಕೆಂಡ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಥರ್ಡ್ ಒನ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ನಾವು ಇವತ್ತು ತಿಳ್ಕೊಂತಾ ಇರುವಂತಹ ಆಕ್ಟಿವಿಟೀಸ್ ಅಂದ್ರೆ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಆಗಿದೆ. ಸೊ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ದ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂಡ್ ಕ್ಯಾಪಿಟಲ್. ಇದು ಯಾವುದಕ್ಕೆ ಸಂಬಂಧಿತ ಆಗಿರುತ್ತೆ ಅಂದ್ರೆ ಬಂಡವಾಳಕ್ಕೆ, ಅದರ ಕ್ಯಾಪಿಟಲ್ಗೆ ಸಂಬಂಧಿತ ಆಗಿರ್ತಕ್ಕಂಥದ್ದಾಗಿರುತ್ತೆ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಫಾರ್ಮ್ಯಾಟ್ 6 ಮಾರ್ಕ್ಸ್ ಇರ್ತಕ್ಕಂಥದ್ದು ಪ್ರಾಬ್ಲಮ್ಸ್ ನ ಫಾರ್ಮ್ಯಾಟ್ ಬರ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಕ್ವೆಶ್ಚನ್ಸ್. ರೈಟ್ ಡೌನ್ ಫಾರ್ಮ್ಯಾಟ್. Format of financing activities. Format of financing activities. ನಾವು ಯಾವುದೇ ಒಂದು ಆಕ್ಟಿವಿಟೀಸ್ ಬರಬೇಕಾದ್ರೆ ಹೆಡ್ಡಿಂಗ್ಸ್ ಮಾತ್ರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಬರಬೇಕು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಾವು ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡಲಿ ಅಥವಾ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಮಾಡಲಿ ಅಥವಾ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮಾಡಲಿ, ನಾವು ಹೆಡ್ಡಿಂಗ್ಸ್ ಮಾತ್ರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್, cash flow statement for the year ending 31st at something. Particulars two amount column. Here is single or double columns. ಯಾವಾಗ ಬೇಕಾದ್ರೂ ಯೂಸ್ ಮಾಡಬೇಕಾಗುತ್ತೆ. ಸೊ ಇನ್ನು ಮಾಡತಕ್ಕಂಥ ಆಕ್ಟಿವಿಟೀಸ್ ಯಾವುದು? ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್, ರೈಟ್? ಕ್ಯಾಶ್ ಫ್ಲೋ ಅಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಇಂದ ಬರ್ತಾ ಇದೆ. ಇಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್, right? Cash flow from financing activities. So ಏನು ಮಾಡ್ತೀವಿ ಅಂದ್ರೆ ಏನಾರ ಒಂದು ಬಿಸ್ನೆಸ್ ಗೆ ಕ್ಯಾಶ್ ರೂಪದಲ್ಲಿ ಬರುತ್ತೆ,
ಇನ್ಫ್ಲೋ ಆಗುತ್ತೆ ಅದನ್ನೆಲ್ಲ ಆಡ್ ಮಾಡ್ತೀವಿ, ಯಾವ್ದೆಲ್ಲ ಹೋಗುತ್ತೆ ಅದನ್ನ ಲೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಶ್ಯೂ ಆಫ್ ಶೇರ್ ಇಶ್ಯೂ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಕ್ಯಾಶ್ ಬರುತ್ತಲ್ಲ, ಬರೀಬೋದಲ್ವಾ? ಆಡ್ ಇನ್ಫ್ಲೋಸ್, add inflows, first one issue of shares, issue of shares, equity shares, issue of equity shares, issue of equity shares, issue of preference shares, third one issue of debentures. ಸೊ ಇವನ್ನೆಲ್ಲ ಇಶ್ಯೂ ಮಾಡೋದು ನಮ್ಗೆ ಏನ್ ಬರುತ್ತೆ? ಈಕ್ವಿಟಿ ಶೇರ್ಸ್ ಆಗಿರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು ಅಥವಾ ಡಿಬೆಂಚರ್ಸ್ ಆಗಿರ್ಬೋದು. ಇಶ್ಯೂ ಮಾಡಿದಾಗ ಏನ್ ಬರುತ್ತೆ ನಮ್ಗೆ? ಇದು ಬಿಸ್ನೆಸ್ ಗೆ ಕ್ಯಾಶ್ ಬರುತ್ತೆ. ಶೇರ್ಸ್ ನ ಇಶ್ಯೂ ಮಾಡಿದಾಗ ಏನ್ ಮಾಡ್ತಾರೆ ನಮ್ಗೆ? ಪಬ್ಲಿಕ್ ಇಂದ ಅಥವಾ ಯಾರಿಂದನಾದ್ರೂ ಅಮೌಂಟ್ ಕಲೆಕ್ಟ್ ಆಗುತ್ತೆ, ಬಂಡವಾಳ ಕಲೆಕ್ಟ್ ಆಗುತ್ತೆ, ಇನ್ಫ್ಲೋ ಆಗುತ್ತೆ ಕ್ಯಾಶ್ ಬಿಸ್ನೆಸ್ ಗೆ. ಸೊ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್. ಇಶ್ಯೂ ಮೀನ್ಸ್ ಬಿಡುಗಡೆ ಮಾಡ್ತಕ್ಕಂಥದ್ದು. ಲೆಸ್ ಔಟ್ಫ್ಲೋಸ್, ಲೆಸ್ outflows, outflows, dividend paid, interest paid. ಆಗಲೇ ಹೇಳಿದೆ, ಡಿವಿಡೆಂಡ್ ಪೇಡ್ ಅಂದ್ರೆ ಡಿವಿಡೆಂಡ್ ಯಾರಿಗೆ ಕೊಡ್ತೀವಿ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ ಅಲ್ವಾ? ಡಿವಿಡೆಂಡ್ ಯಾರಿಗೆ ಕೊಡ್ತೀವಿ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಸೊ ಒಂದು ಡಿವಿಡೆಂಡ್ ಪೇಡ್ ಅಂದ್ರೆ ಒಂದು ಬಿಸ್ನೆಸ್ ಇರ್ತಕ್ಕಂಥ ಬಂಡವಾಳದಲ್ಲಿ ಸ್ವಲ್ಪ ಮೊತ್ತನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಾ ಇದೀವಿ, ಡಿವಿಡೆಂಡ್ ಕೊಡ್ತಾ ಇದೀವಿ. ಸೊ ಇದೇನಾಗುತ್ತೆ? ಲಾಭಾಂಶನ ಕೊಡ್ತಾ ಇದೀವಿ, ಲಾಭದ ಒಂದು ಭಾಗನ. ಒಂದು ಬಿಸ್ನೆಸ್ ಕ್ಯಾಶ್ ಹೋಗ್ತಾ ಇದೆ, ರೈಟ್? ಡಿವಿಡೆಂಡ್ paid, dividend paid. Next, interest paid, interest paid, dividend paid, interest paid. Outflows ಅಲ್ಲಿ less, outflows ಅಲ್ಲಿ dividend paid ಮತ್ತೆ interest paid ಮತ್ತೆ ರೀಪೇಡ್. ಏನೆಲ್ಲ ರೀಪೇಡ್ ಮಾಡ್ತಾರೆ? ಸೆಕ್ಯೂರ್ಡ್ ಲೋನ್ ರೀಪೇಡ್ ಮಾಡ್ತೀವಲ್ಲ, ಲೋನ್ ತಗೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಲೋನ್ ತಗೊಂಡಿರ್ತೀವಿ 10 ಲಕ್ಷ 5 ಲಕ್ಷ ಹತ್ರ ರೀಪೇ ಮಾಡ್ಬೇಕಲ್ಲ ಯಾವತ್ತಿದ್ರು. ಆ ರೀಪೇ ಮಾಡಿದಾಗ ನಮ್ಮ ಬಿಸ್ನೆಸ್ ಇಂದ ಬಂಡವಾಳ ಕೊಡ್ಬೇಕಲ್ವಾ? ಸೊ ರೀಪೇಡ್, ಸೆಕ್ಯೂರ್ಡ್ ಲೋನ್, ಸೆಕ್ಯೂರ್ಡ್ ಲೋನ್. ರೆಡಿ? ಫೈನಲ್ ಆನ್ಸರ್ cash, cash from financing activities, financing activity ಬಂದಿರತಕ್ಕಂಥ ಆನ್ಸರ್ ಅಂತ ಕರಿತೀವಿ ಅಂದ್ರೆ cash from financing activities ಅಂತ ಕರಿತೀವಿ. ನೋಡಿ, ಫಾರ್ಮೆಟ್ ಆಫ್ cash, ಫಾರ್ಮೆಟ್ ಆಫ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ 3 ಆಕ್ಟಿವಿಟೀಸ್ ಬರ್ತವೆ: ಆಪರೇಟಿಂಗ್ ಆಕ್ಟಿವಿಟೀಸ್, ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಮತ್ತೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ನೀವು ಮಾಡತಕ್ಕಂತ ಆಕ್ಟಿವಿಟೀಸ್ ಅಂದ್ರೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಇಸ್ ದ ಟರ್ಮ್ ಆಫ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂಡ್ ಕ್ಯಾಪಿಟಲ್. ಯಾವುದು ರಿಲೇಟೆಡ್ ಟು ದ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂಡ್ ಕ್ಯಾಪಿಟಲ್. ಇದು ಯಾವುದು ರಿಲೇಟೆಡ್ ಆಗಿರುತ್ತದೆ? ಕ್ಯಾಪಿಟಲ್ ಗೆ ಸಂಬಂಧಿಸಿದಂತ ಆಗಿರುತ್ತದೆ. ಸೊ ಇದು ಫಾರ್ಮೆಟ್ ನೋಡಿ, 6 ಮಾರ್ಕ್ಸ್ ಇರತಕ್ಕಂತ ಫಾರ್ಮೆಟ್ ಯಾವುದು ಇರುತ್ತೆ ಅಂದ್ರೆ ಫಾರ್ಮೆಟ್ ಆಫ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ನಾವು ಯಾವುದೇ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಅಂದ್ರೆ ಸೊ ಹೆಡ್ಡಿಂಗ್ ಬರಿಬೇಕಾಗಿರೋದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್, ಅಂದ್ರೆ ವರ್ಷದ ಕೊನೆಗೋಸ್ಕರನೇ. ವರ್ಷದ ಕೊನೆಗೆ ಯಾವುದೋ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಾವು ಪ್ರಿಪೇರ್ ಮಾಡಬೇಕಂದ್ರೆ ಅಟ್ ದ ಎಂಡ್ ಆಫ್ ದಿ ಇಯರ್, ವರ್ಷದ ಕೊನೆಗೆ ಪ್ರಿಪೇರ್ ಮಾಡ್ತೀವಿ. ಸೊ ದಟ್ ವಾಸ್ 3 ಪಾರ್ಟಿಕ್ಯುಲರ್ಸ್, ಅಮೌಂಟ್ ರುಪೀಸ್. 2 ಕಾಲಮ್ ಮಾತ್ರ ಹಾಕಬಹುದು ಅಥವಾ ಸಿಂಗಲ್ ಕಾಲಮ್ ಮಾತ್ರ ಹಾಕಬಹುದು. ನೋಡಿ ಹೆಡ್ಡಿಂಗ್ಸ್ ನೋಡಿ, ನಾವು ಯಾವ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ? ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಅದೇ ಆಪರೇಟಿಂಗ್ ಆಕ್ಟಿವಿಟೀಸ್ ಆದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಅದೇ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆದ್ರೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಬರಬೇಕಾಗುತ್ತೆ. ಫಸ್ಟ್ ನಾವು ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಆಡ್ ಇನ್ಫ್ಲೋಸ್ ಆಫ್ ಕ್ಯಾಶ್. ಒಂದು ಬಿಸ್ನೆಸ್ ಅಲ್ಲಿ ಯಾವ್ದೆಲ್ಲ ಕ್ಯಾಶ್ ಬರುತ್ತೆ ಅವನ್ನೆಲ್ಲ ಆಡ್ ಮಾಡಬೇಕು, ಯಾವ್ದೆಲ್ಲ ಕ್ಯಾಶ್ ಹೋಗುತ್ತೆ ಅವನ್ನೆಲ್ಲ ಮೈನಸ್ ಮಾಡಬೇಕಾಗುತ್ತೆ. ನೋಡಿ, ಇನ್ಫ್ಲೋಸ್ ಅಲ್ಲಿ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್ ಮತ್ತೆ ಲೆಸ್ ಔಟ್ಫ್ಲೋಸ್. ಒಂದು ಬಿಸ್ನೆಸ್ ಇಂದ ಹೋಗ್ತಾ ಇರ್ತಕ್ಕಂಥದ್ದೆಲ್ಲ ಲೆಸ್, ಒಂದು ಬಿಸ್ನೆಸ್ ಗೆ ಬರ್ತಕ್ಕಂಥದ್ದೆಲ್ಲ ಆಡ್ ಮಾಡಿ, ಹೋಗ್ತಾ ಇರ್ತಕ್ಕಂಥದ್ದೆಲ್ಲ ಮೈನಸ್ ಮಾಡಿ.
ಅಂದ್ರೆ ಡಿವಿಡೆಂಡ್ ಪೇಡ್, ಇಂಟ್ರೆಸ್ಟ್ ಪೇಡ್ ಮತ್ತೆ ಪ್ರಿಪೇಡ್ ಸೆಕ್ಯೂರ್ ಲೋನ್. ಫೈನಲ್ ಆನ್ಸರ್ ಅಂತ ಬರಬೇಕಂದ್ರೆ ಇಲ್ಲಿ ಕ್ಯಾಶ್ ಫ್ಲೋ ಅಂದ್ರೆ ಇಲ್ಲೆಲ್ಲ ಅರ್ಧಿದೆ. ಕ್ಯಾಶ್ ಫ್ರಮ್, ಫೈನಲ್ ಆನ್ಸರ್ ಏನು? ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಅಂದ್ರೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಇಂದ ಈ ರೀತಿಯಲ್ಲ ಕ್ಯಾಶ್ ಅರ್ಧಿದೆ, ಮೂವಿಂಗ್ ಆಫ್ ದ ಕ್ಯಾಶ್ ಫ್ಲೋ ಆಗಿದೆ. ಸೊ ಫಿನಿಶ್ ಫಾರ್ಮೆಟ್ ಇಷ್ಟೇ ಕಂಪ್ಲೀಟ್ ಇದು. Write down problems. From the following information, write down problems. Problem number 1. From the following information, calculate. From the following information, calculate cash flow from financing activities. From the following information, calculate cash flow from financing activities. Write down. Next ನೋಡಿ, particulars to amount column. Particulars to amount column 2014 and 15. Write down two amount columns 2014 and 15. Total of 3 columns, particulars, amount ಅಂದ್ರೆ 2014 2015. ನೋಡಿ, write down particulars column ಅಲ್ಲಿ equity share capital 2014 ಕಾಲಮ್ ಅಲ್ಲಿ ನೋಡಿ ತರ particulars 2014 rupees 2015 rupees. ನೋಡಿ ಇಲ್ಲಿ particulars ಅಲ್ಲಿ equity share capital first one equity share capital 2,80,000 ಮತ್ತೆ 2015 ಕಾಲಮ್ ಅಲ್ಲಿ 3,50,000 2,80,000 2,50,000 3,50,000 2,80,000 3,50,000 ಈಕ್ವಿಟಿ ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ನೋಡಿ ಬ್ಯಾಂಕ್ ಲೋನ್ ನೋಡಿ 12,50,000 12,50,000 12,50,000 2014 ಕಾಲಮ್ ಅಲ್ಲಿ 12,50,000 12,50,000 ಇಲ್ಲಿ 7,50,000 2015 ಕಾಲಮ್ ಅಲ್ಲಿ 7,50,000. ಸೊ ಇಷ್ಟೇ ಪ್ರಾಬ್ಲಮ್ಸ್ ಇದು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತೆ ಬ್ಯಾಂಕ್ ಲೋನ್ ಅರ್ಥ ಆಯ್ತಲ್ಲ? ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತೆ ಇಲ್ಲಿ ಬ್ಯಾಂಕ್ ಲೋನ್ ಅಂದ್ರೆ ಬ್ಯಾಂಕ್ ಇಂದ ಲೋನ್ ತಗೊಂಡಿದ್ದೀವಿ. ಸೊ ಕ್ವೆಶ್ಚನ್ ನೋಡಿ, ಲಿಸನ್ ಕ್ವೆಶ್ಚನ್ ಒನ್ಸ್ ಮೋರ್. From the following information, calculate cash flow from financing activities. From the following information, calculate cash flow from financing activity. Particulars 2014 column, 15 column. Equity share capital 2,80,000 ಮತ್ತೆ 3,50,000. Next bank loan 12,50,000 ಮತ್ತೆ 7,50,000. ಈ ಕ್ವೆಶ್ಚನ್ ನೋಡಿ, ಇವಾಗ ನಿಮಗೆ ಐಡಿಯಾ ಬರುತ್ತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ 2,80,000 ಇದೆ ಅಂದ್ರೆ ಪ್ರೀವಿಯಸ್ ಇಯರ್ 2014 ಅಲ್ಲಿ 2,80,000 ಇದೆ, 2015 ಅಲ್ಲಿ 3,50,000 ಇದೆ. ಅಂದ್ರೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯೋ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯೋ? ಜಾಸ್ತಿ ಆಗಿದೆ ಅಲ್ವಾ? ಅಂದ್ರೆ 2014ರಲ್ಲಿ 2,80,000 ಇದ್ದು 2015ರಲ್ಲಿ ಎಷ್ಟಾಗಿದೆ? 3,50,000. ಎಷ್ಟು ಜಾಸ್ತಿ ಆಗಿದೆ? 70,000 ರೈಟ್? 70,000 ಜಾಸ್ತಿ ಆಗಿದೆ. ಒಂದು ಬಿಸಿನೆಸ್ ಅಲ್ಲಿ ಕ್ಯಾಪಿಟಲ್ ಜಾಸ್ತಿ ಆಗಿದೆ ಅಂದ್ರೆ ಬಂಡವಾಳ ಜಾಸ್ತಿ ಆಗಿದೆ, ಇನ್ಕಮ್ ಅಲ್ವಾ, ಇನ್ಫ್ಲೋಸ್ ಅಲ್ವಾ, ಸೊ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಬ್ಯಾಂಕ್ ಲೋನ್ ನೋಡಿ, ಬ್ಯಾಂಕ್ ಲೋನ್ 2014 ಅಲ್ಲಿ 12,50,000 ಇದೆ, 12,50,000 ಇದೆ. 2015 ಅಲ್ಲಿ 7,50,000 ಇದೆ. ಅಂದ್ರೆ ಬ್ಯಾಂಕ್ ಲೋನ್ 2014ರಲ್ಲಿ 12,50,000 ಇದೆ, 12,50,000 ಇದೆ. ಮತ್ತೆ 2015 ಅಲ್ಲಿ 7,50,000 ಇದೆ. ಎಷ್ಟು ಜಾಸ್ತಿ ಆಗಿದೆ?
ಎಷ್ಟು ಜಾಸ್ತಿ ಆಗಿದೆ ನೋಡಿ ನೀವೇ 4 lakh 5 lakh ರೈಟ್ 5 lakh ಏನಾಗಿದೆ ಜಾಸ್ತಿ ಆಗಿದೆ ಒಂದು ಬಿಸಿನೆಸ್ ಅಲ್ಲಿ ಬಂಡವಾಳ 5 ಲಕ್ಷ ಜಾಸ್ತಿ ಆಗಿದೆ ಆಡ್ ಮಾಡ್ಬೇಕಲ್ವಾ ಅಸಲ ರೂಲ್ಸ್ ಪ್ರಕಾರ ಇನ್ಫ್ಲೋಸ್ ನಲ್ಲಿ ಆಡ್ ಮಾಡಬೇಕು ಮತ್ತೆ ಔಟ್ಫ್ಲೋಸ್ ನಲ್ಲಿ ಮೈನಸ್ ಮಾಡಬೇಕಾಗುತ್ತೆ ರೈಟ್ ಡೌನ್ ಫಾರ್ಮ್ಯಾಟ್ right format financial activities format from number 1 cash flow statement for the year ending cash flow statement for the year ending ನೋಡಿ ಯಾವುದೇ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಎಂಡಿಂಗ್ಸ್ ಮಾತ್ರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್ ಇರಲೇಬೇಕು ನಾವು ಯಾವುದೇ ಒಂದು ಆಕ್ಟಿವಿಟೀಸ್ ಆಗಲಿ ಆಪರೇಟಿಂಗ್ ಆಗಿರ್ಬೋದು ಫಿನಾನ್ಸ್ ಆಗಿರ್ಬೋದು ಇನ್ವೆಸ್ಟಿಂಗ್ ಆಗಿರ್ಬೋದು ಸೊ ನೆಕ್ಸ್ಟ್ ಪಾರ್ಟಿಕ್ಯುಲರ್ಸ್ as per the format amount rupees ನೋಡಿ ನಾವು ಯಾವ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಇವಾಗ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ತಾನೆ ಸೊ ಕ್ಯಾಶ್ ಫ್ಲೋ ಫ್ರಮ್ financing activities cash flow from financing activities so ನಾವು ಯಾವ ಆಕ್ಟಿವಿಟೀಸ್ ಮಾಡ್ತೇವೆ ಅದರ ಹೆಡಿಂಗ್ಸ್ ನ ಬರಿಬೇಕಾಗುತ್ತೆ ಆಪರೇಟಿಂಗ್ ಅಂದ್ರೆ ಆಪರೇಟಿಂಗ್ ಇನ್ವೆಸ್ಟಿಂಗ್ ಆದ್ರೆ ಇನ್ವೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿ ಇವಾಗ ಪ್ರಾಬ್ಲಮ್ಸ್ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ ಫಸ್ಟ್ ಆಡ್ ಇನ್ಫ್ಲೋಸ್ ನೋಡಿ ಎಷ್ಟಿದೆ ಇನ್ಫ್ಲೋಸ್ ಅಂತೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ 2014 ನಲ್ಲಿ 2,80,000 ಇದೆ 2015 ನಲ್ಲಿ ಇದೆ 3,50,000 ಇದೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯೋ ಒಂದು ಬಿಸಿನೆಸ್ ಅಲ್ಲಿ ಬಂಡವಾಳ ಜಾಸ್ತಿ ಆದ್ರೆ ಇನ್ಫ್ಲೋಸ್ ಅಂದ್ರೆ ಇನ್ಕಮ್ ಎಕ್ಸ್ಪೆನ್ಸಸ್ ಇನ್ಕಮ್ ರೈಟ್ ಇಟ್ ಇಸ್ ಇನ್ಫ್ಲೋಸ್ ರೈಟ್ ಕ್ಯಾಶ್ ಇನ್ಫ್ಲೋಸ್ ಒಂದು ಬಿಸಿನೆಸ್ ಗೆ ಕ್ಯಾಶ್ ಬರ್ತಾ ಇದೆ ಎಷ್ಟು 70,000 ಡಿಫರೆನ್ಸ್ ಅಮೌಂಟ್ ನೋಡಬೇಕಾಗುತ್ತೆ ನಾವು ಬರೀಬೇಕಾದ್ರೆ ಕೂಡ ಡಿಫರೆನ್ಸ್ ಅಮೌಂಟ್ ಆಗಿರುತ್ತೆ 2014 ನಲ್ಲಿ 2,80,000 2015 ನಲ್ಲಿ 3,50,000 ಸೊ ಫಸ್ಟ್ ಒನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ equity share capital equity share capital ಎಷ್ಟು ಜಾಸ್ತಿ ಆಗಿದೆ 70,000 right write down in the column ನೋಡಿ ಇನ್ನೊಂದು another item ಇದೆ ನೋಡಿ ಬ್ಯಾಂಕ್ ಲೋನ್ 12,50,000 ಇದೆ 7,50,000 ಅಂದ್ರೆ 2014 ನಲ್ಲಿ 12,50,000 ಇದೆ ಮತ್ತೆ 2015 ನಲ್ಲಿ 7,50,000 ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯೋ ಕಡಿಮೆ ಆಗಿದೆ ಅಲ್ಲ ಸೊ ಸಿಂಗಲ್ ರಿಟರ್ನ್ಸ್ ಇದ್ರೆ ಡೈರೆಕ್ಟ್ ಆಗಿ ಔಟ್ ಕಮ್ ಬರೀರಿ ನೋಡಿ ಬ್ಯಾಂಕ್ ಲೋನ್ 12,50,000 ಮತ್ತೆ 7,50,000 ಅಂದ್ರೆ ಬ್ಯಾಂಕ್ ಲೋನ್ 2014 ನಲ್ಲಿ 12,50,000 ಇದೆ 2015 ನಲ್ಲಿ 7,50,000 ಇದೆ ಅಂದ್ರೆ ಎಷ್ಟು ಡಿಫರೆನ್ಸ್ ಆಯ್ತು 5 ಲಕ್ಷ ಕಡಿಮೆ ಆಗಿದೆ ಒಂದು ಬಿಸಿನೆಸ್ ಇಂದ ಹೋಗ್ತಾ ಇದೆ ಬ್ಯಾಂಕ್ ಲೋನ್ ರೀಪೇಡ್ ಆಗ್ತಾ ಇದೆ ಅರ್ಥ ಇದೆಲ್ಲ ಇದರ ಅರ್ಥ ಏನು ಕಡಿಮೆ ಆಗಿದೆ ಅಂದ್ರೆ ಕೊಟ್ಟಿದ್ದಾರೆ ಒಂದು ಬಿಸಿನೆಸ್ ಏನ್ ಮಾಡಿದ್ದಾರೆ ಬಿಸಿನೆಸ್ ಇಂದ ಅಮೌಂಟ್ ನ ಬ್ಯಾಂಕ್ ಗೆ ಕೊಟ್ಟಿದ್ದಾರೆ ಒಂದು ಬ್ಯಾಂಕ್ ಲೋನ್ ತಗೊಂಡಾಗ 12,50,000 ಇತ್ತು ಮತ್ತೆ 2015 ನಲ್ಲಿ ಎಷ್ಟಾಗಿದೆ 7,50,000 ಎಷ್ಟು ಕೊಟ್ಟಿದ್ದಾರೆ ಎಷ್ಟು ರೀಪೇಡ್ ಮಾಡಿದ್ದಾರೆ ಬ್ಯಾಂಕಿಗೆ ಹಾಗಿದ್ರೆ ನೋಡಿ ಫಸ್ಟ್ ಬ್ಯಾಂಕ್ ಅನ್ನು ಅಮೌಂಟ್ ತಗೊಂಡಾಗ 2014 ರಲ್ಲಿ 12,50,000 ತಗೊಂಡಿದ್ರು ಬಟ್ 2015 ಅಷ್ಟೊತ್ತಿಗೆ ಅದು ಎಷ್ಟಾಗಿದೆ ಬ್ಯಾಲೆನ್ಸ್ ಅಂದ್ರೆ 7,50,000 ಅಂದ್ರೆ 4,50,000 ಕ್ಲಿಯರ್ ಮಾಡಿದ್ವಿ ಅಂದ್ರೆ ರೀಪೇಡ್ ಮಾಡಿದ್ವಿ ಸೊ ರೀಪೇಡ್ ಅಂದ್ರೆ ಒಂದು ಬಿಸಿನೆಸ್ ಇಂದ ಕ್ಯಾಶ್ ಹೋಗ್ತಾ ಇದೆ ಅಲ್ವಾ ಸೊ ಮೈನಸ್ ಕ್ಯಾಶ್ ಔಟ್ಫ್ಲೋಸ್ ಯಾವುದು ಬ್ಯಾಂಕ್ ಲೋನ್ ಎಷ್ಟಿದೆ 5 lakh minus 5 lakh right so difference 4,70,000 plus 70,000 minus 5 lakh ಮಾಡಿದಾಗ ಬರ್ತಕ್ಕಂಥದ್ದು minus 4,70,000
70,000 4,70,000 right 4,70,000 ಬಂದಿದೆ ಅಲ್ವಾ ಸೊ ಇವಾಗ ಏನ್ ಬರಬೇಕು ನಾವು ಫೈನಲ್ ಆನ್ಸರ್ ಏನ್ ಬರಬೇಕು ಅಂದ್ರೆ ಈ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂತ ಇದೆ ಫೈನಲ್ ಆನ್ಸರ್ ಏನ್ ಬರಬೇಕು ನಾವು ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ cash from financing activities problems 4 completed problems complete ಆಗಿದೆ ಸೊ ಇಷ್ಟೇ ಪ್ರಾಬ್ಲಮ್ಸ್ ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಕೊಟ್ಟಿರ್ತಕ್ಕಂಥ ಡೇಟಾದಲ್ಲಿ ಒಂದು ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ನೋಡೋಣ ಈ ಪ್ರಾಬ್ಲಮ್ಸ್ ಅಲ್ಲಿ 2014 ನಲ್ಲಿ ಮತ್ತೆ 2015 ನಲ್ಲಿ ಕಂಪೇರ್ ಮಾಡಿದ್ವಿ ಜಾಸ್ತಿ ಆಗಿದ್ರೆ ಅಂದ್ರೆ ಬಂಡವಾಳ ಜಾಸ್ತಿ ಆಗಿದ್ರೆ ನಮಗೆ ಇನ್ಫ್ಲೋ ಆಗಿರುತ್ತೆ ಮತ್ತೆ ಕಡಿಮೆ ಆಗಿದ್ರೆ ಅದೇನಾಗಿರುತ್ತೆ ಔಟ್ಫ್ಲೋ ಆಗಿರುತ್ತೆ ಅಂತ ಥಿಂಕ್ ಮಾಡಿ ನಾವು ಹಾಕಿದ್ವಲ್ವಾ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಫಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್ ಪರ್ಟಿಕ್ಯುಲರ್ಸ್ ಟು ಅಮೌಂಟ್ ಕಾಲಮ್ ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಯಾವ ಆಕ್ಟಿವಿಟೀಸ್ ಮಾಡ್ತಾ ಇದೀವೋ ಆ ಆಕ್ಟಿವಿಟೀಸ್ ನ ಬರಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇನ್ಫ್ಲೋಸ್ ಆಡ್ ಇನ್ಫ್ಲೋಸ್ ಯಾವ್ದು ಇನ್ಫ್ಲೋಸ್ ಇದೆ ಅಂದ್ರೆ ಯಾವ್ದು ಜಾಸ್ತಿ ಆಗಿದೆ ಕ್ಯಾಶ್ ಅದು ನೋಡಿದಾಗ ಈಕ್ವಿಟಿ ಶೇರ್ ಜಾಸ್ತಿ ಆಗಿತ್ತು ಸೊ ಅದಕ್ಕೆ ಆಡ್ ಮಾಡಿದ್ವಿ ಅಂದ್ರೆ ಪ್ಲಸ್ ಆಗಿದ್ವಿ ಸೊ ನೆಕ್ಸ್ಟ್ ನೋಡಿ ಮೈನಸ್ ಔಟ್ಫ್ಲೋಸ್ ಬ್ಯಾಂಕ್ ಲೋನ್ ಮೈನಸ್ ಮಾಡಬೇಕಲ್ವಾ ನೋಡಿ ಎಷ್ಟಿದೆ 5 lakh ಇದೆ ಅಲ್ಲ ಮೈನಸ್ 5 lakh ರೈಟ್ ಸೊ ಫೈನಲ್ ಆನ್ಸರ್ 4,70,000 ರೈಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಫಿನಿಶ್ ರೈಟ್ ಡೌನ್ ಅದರ್ ಪ್ರಾಬ್ಲಮ್ಸ್ From the following information, calculate cash flow from financing activities. From the following information, calculate cash flow from financing activities. Particulars. Ready? Second problem. From the following information, calculate cash flow from financing activities. Particulars to amount column. 2018 ಮತ್ತೆ 2019 particulars to amount column 2018 and 2019 particulars to amount column 2018 and 19 write down first one equity share capital particulars next ನೋಡಿ particular ಅಂದ್ರೆ ಇಲ್ಲಿ equity share capital 20 lakh 30 lakh 2018 ಅಲ್ಲಿ 20 lakh ಇದೆ 2019 ಅಲ್ಲಿ 30 lakh ಇದೆ 2018 ನಲ್ಲಿ 20 lakh 20 ಲಕ್ಷ 2000 ಅಂದ್ರೆ 2019 ರಲ್ಲಿ 30 lakhs ಅಂದ್ರೆ 30 ಲಕ್ಷ ಆಗಿದೆ 20 ಲಕ್ಷ ಮತ್ತೆ 30 ಲಕ್ಷ ನೆಕ್ಸ್ಟ್ 20 lakh 30 lakh ಆಯ್ತಲ್ಲ ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ 2018 ಕಾಲಮ್ ಅಲ್ಲಿ 9 lakh 2018 ಕಾಲಮ್ ಅಲ್ಲಿ 9 lakh 2019 ಕಾಲಮ್ ಅಲ್ಲಿ 16 lakh 2018 ಕಾಲಮ್ ಅಲ್ಲಿ 9 ಲಕ್ಷ 2019 ಕಾಲಮ್ ಅಲ್ಲಿ 16 ಲಕ್ಷ ಅರ್ಥ ಆಯ್ತಲ್ಲ 9 lakh 16 lakh 2018 ಅಲ್ಲಿ 9 lakh 2019 ಅಲ್ಲಿ 16 lakh ನೆಕ್ಸ್ಟ್ ಬರ್ಕೊಳ್ಳಿ additional informations is close ಮಾಡಿ additional information write down during the year secured loan repaid rupees 4 lakh secured loan rupees 4 lakh with interest rupees 20,000 with interest rupees 20,000 and paid dividend of rupees 50,000 paid dividend rupees 50,000
ಡ್ಯೂರಿಂಗ್ ದ ಇಯರ್ ಸೆಕ್ಯೂರ್ಡ್ ಲೋನ್ repaid rupees 4 lakh with interest rupees 20,000 and paid dividend rupees 50,000. ನೋಡಿ ಪ್ರಾಬ್ಲಮ್ಸ್ ಅಲ್ಲಿ ನೋಡಿ from the following information calculate the cash flow from financing activities. ಯಾವ activities ಮಾಡಬೇಕಂತೆ? ಫಿನಾನ್ಸಿಂಗ್ ಆಕ್ಟಿವಿಟೀಸ್ ನ ಮಾಡಬೇಕಂತೆ. ಪಾರ್ಟಿಕ್ಯುಲರ್ಸ್ ಡೇಟ್ ಕೊಟ್ಟಿದ್ದಾರೆ 2018 ಮತ್ತೆ 2019 ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 2018 ನಲ್ಲಿ 20 lakh ಇದೆ, ಅಂದ್ರೆ 2018 ರಲ್ಲಿ 20 ಲಕ್ಷ ಇದೆ, 2019 ರಲ್ಲಿ 30 ಲಕ್ಷ ಆಗಿದೆ. ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ? 10 ಲಕ್ಷ ಜಾಸ್ತಿ ಆಗಿದೆ ಅಲ್ವಾ? ಸೊ ಇದು ಇನ್ಫ್ಲೋಸ್ ಅಲ್ವಾ, ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಾಗಿದೆ ಇಶ್ಯೂ ಮಾಡೋದು ನಮಗೆ ಮಾಡುತ್ತೆ 10 ಲಕ್ಷ ಜಾಸ್ತಿ ಆಗಿದೆ ಬಂದಿದೆ. ಸೊ ನಮಗೆ ಇದು ಕ್ಯಾಶ್ ಇನ್ಫ್ಲೋಸ್ ಆಗಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ. ಅದೇ ಇಲ್ಲಿ 30 lakh 2018 ಅಲ್ಲಿ 30 lakh ಇದ್ದು 2019 ಅಲ್ಲಿ 20 lakh ಇದ್ರೆ ಕಡಿಮೆ ಆಗಿತ್ತು, ಅವಾಗ ಮೈನಸ್ ಮಾಡಬೇಕಾಗಿತ್ತು, ಔಟ್ಫ್ಲೋ ಆಗ್ತಿತ್ತು. ಸೊ ಇವಾಗ ಏನಾಗಿದೆ ಜಾಸ್ತಿ ಆಗಿದೆ ಅಲ್ವಾ, ಸೊ ಅದನ್ನ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಸೆಕ್ಯೂರ್ಡ್ ಲೋನ್. ಸೆಕ್ಯೂರ್ಡ್ ಲೋನ್ ನೋಡಿ 9 lakh 16 lakh, ಅಂದ್ರೆ ಒಂದು ಬಿಸ್ನೆಸ್ ಇಂದ ಲೋನ್ ತಗೊಂಡಿದ್ದು 2018 ನಲ್ಲಿ 9 lakh ತಗೊಂಡ್ವಿ, 2019 ನಲ್ಲಿ 16 lakh, ಅಂದ್ರೆ ಜಾಸ್ತಿ ತಗೊಂಡಿದೀವಿ. ಎಷ್ಟು ಡಿಫರೆನ್ಸ್ ಜಾಸ್ತಿ ತಗೊಂಡಿದ್ವಿ ನೀವು ನೋಡಿ 7 lakh ರೈಟ್, ಅಂದ್ರೆ 2018 ಅಲ್ಲಿ 9 ಲಕ್ಷ ಇತ್ತು, 2019 ರಲ್ಲಿ 16 ಲಕ್ಷ ತಗೊಂಡಿದ್ವಿ. ಸೊ ಅದ್ರ ಡಿಫರೆನ್ಸ್ ಎಷ್ಟಾಯ್ತು? 9 ಲಕ್ಷ ಜಾಸ್ತಿ ತಗೊಂಡಿದ್ವಿ. ಸೊ ಅಂದ್ರೆ 9 ಲಕ್ಷ ಕ್ಯಾಶ್ ಬಂದಿದೆ ಒಂದು ಬಿಸ್ನೆಸ್ಗೆ, ಬಂಡವಾಳ ರೂಪದಲ್ಲಿ ಲೋನ್ ತಗೊಂಡಿದ್ವಿ ಬ್ಯಾಂಕ್ ಇಂದ, ಅದು ಬಂಡವಾಳ ಆಗಿ ಬಂದಿದೆ ಒಂದು ಬಿಸ್ನೆಸ್ಗೆ, ಅಂದ್ರೆ ಎಷ್ಟು ಬಂದಿದೆ? 7 lakh ಬಂದಿದೆ ರೈಟ್. ಮುಂದಕ್ಕೆ ನೋಡಿ ಡ್ಯೂರಿಂಗ್ ದ ಇಯರ್, ಅದನ್ನ ಕೆಳಗೆ ನೋಡಿ ಅಡಿಷನಲ್ ಇನ್ಫಾರ್ಮೇಶನ್ ನೋಡಿ, ಡ್ಯೂರಿಂಗ್ ದ ಇಯರ್ ಸೆಕ್ಯೂರ್ಡ್ ಲೋನ್ ರಿಪೇಡ್ rupees 4 lakh, ಮತ್ತೆ ಮಾಡಿದ್ದಾರೆ 4 lakh ನ ರಿಪೇಡ್ ಮಾಡಿದಾರಂತೆ. ಅರ್ಥ ಆಗ್ತಾ ಇದೆಯಲ್ಲ? ಅಂದ್ರೆ ಮತ್ತೆ ಮಾಡಿದ್ರೆ 9 ಲಕ್ಷ ತಗೊಂಡಿದ್ದಾರೆ ಲೋನ್ ನ, ಮತ್ತೆ ಅದನ್ನ ರಿಪೇಡ್ ಮಾಡಿದ್ದಾರೆ. ಅರ್ಥ ಆಗಲ್ಲ? ಅಂದ್ರೆ ಬಿಸಿನೆಸ್ ಇಂದ ಲೋನ್ ನ ಮತ್ತೆ ರಿಪೇಡ್ ಮಾಡಿದ್ದಾರೆ, ಕೊಟ್ಟಿದ್ದಾರಂತೆ, ಮತ್ತೆ ಮೈನಸ್ ಮಾಡ್ಬೇಕಲ್ವಾ? ಮತ್ತೆ ಮೈನಸ್ ಮಾಡೋದಲ್ವಾ? ನೆಕ್ಸ್ಟ್ ನೋಡಿ ವಿತ್ ಇಂಟ್ರೆಸ್ಟ್ ಆಫ್ rupees 20,000, ಇದಕ್ಕೆ ಬಡ್ಡಿ ಕೊಡ್ತಾ ಇದ್ದಾರಂತೆ. ಎಷ್ಟಂದ್ರೆ 20,000, 20,000 ಇಂಟ್ರೆಸ್ಟ್ ಪೇಡ್ ಮಾಡ್ತಾ ಇದ್ದಾರೆ. ಒಂದು ಬಿಸ್ನೆಸ್ ಇಂದ ಬಂಡವಾಳ ತೆಗೆದ್ಬಿಟ್ಟು ಬಡ್ಡಿನ ಕೊಡ್ತಾ ಇದ್ದಾರೆ, ಇಂಟ್ರೆಸ್ಟ್ ನ ಕೊಡ್ತಾ ಇದ್ದಾರೆ, ಅಂದ್ರೆ ಕ್ಯಾಶ್ ಹೋಗ್ತಾ ಇದೆಯಲ್ಲ, ಔಟ್ಫ್ಲೋಸ್ ಮೈನಸ್ ಮಾಡ್ಬೇಕಲ್ವಾ? ಅಂದ್ರೆ ಇದು ಔಟ್ಫ್ಲೋಸ್ ಅಲ್ವಾ? ನೆಕ್ಸ್ಟ್ ನೋಡಿ ಡಿವಿಡೆಂಡ್ ಪೇಡ್, ಇಟ್ ಇಸ್ ಆಲ್ಸೋ ಔಟ್ಫ್ಲೋಸ್ ರೈಟ್. ಡಿವಿಡೆಂಡ್ ಪೇಡ್ ಮಾಡ್ತಾ ಇದೀವಿ, ಯಾರಿಗೆ ಪೇ ಮಾಡ್ತೀವಿ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಪೇಡ್ ಮಾಡ್ತಾ ಇದೀವಿ. ಸೊ ರೈಟ್ ಡೌನ್ ಪ್ರಾಬ್ಲಮ್ಸ್ 2 ಆನ್ಸರ್. Particulars cash flow statement for the year ending headings, particulars to amount column. Write down quickly. So ನಾವು ಯಾವ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ? ಕ್ಯಾಶ್ ಫ್ಲೋಸ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ರೈಟ್. ನಾವು ಯಾವ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ? ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ರೈಟ್. ರೈಟ್, ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ನಾವು ಮಾಡ್ತಕ್ಕಂಥ ಆಕ್ಟಿವಿಟೀಸ್ ಯಾವ್ದಾಗಿದೆ? ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಹ್ಯಾಡ್ ಇದಕ್ಕೆ ಏನು ಆಡ್ ಮಾಡ್ತೀವಿ ಅಂದ್ರೆ ಸಮ್ ಫ್ರಮ್ ಸ್ಟಾರ್ಟ್ ಇದಕ್ಕೆ ಆಡ್ ಮಾಡ್ತೀವಿ ಇಂಪ್ಲೋಸ್ ಆಫ್ ಕ್ಯಾಶ್, inflows of cash. ಸೊ ಒಂದು ಬಿಸ್ನೆಸ್ ಯಾವೆಲ್ಲ ಬರ್ತಾ ಇದೆ ಅದನ್ನೆಲ್ಲ ಆಡ್ ಮಾಡ್ಬೇಕಲ್ವಾ ಆಸ್ ಪರ್ ದ ರೂಲ್ಸ್ ಪ್ರಕಾರ. ಸೊ ನೋಡಿ ಇನ್ಫ್ಲೋಸ್ ಯಾವ್ದಿದೆ ನೋಡಿ, ನೀವು ಕ್ವೆಶ್ಚನ್ಸ್ ನೋಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದ್ರೆ 2018 ರಲ್ಲಿ 20 ಲಕ್ಷ, 2019 ಅಲ್ಲಿ 30 ಲಕ್ಷ ಜಾಸ್ತಿ ಆಗಿದೆ ಅಲ್ವಾ? ಎಷ್ಟು ಜಾಸ್ತಿ ಆಗಿದೆ? 10 lakh ರೈಟ್. 10 lakhs ಜಾಸ್ತಿ ಆಗಿದೆ, 10 ಲಕ್ಷ ಜಾಸ್ತಿ ಇದೆ. ಇದು ಇನ್ಫ್ಲೋಸ್ ಆಫ್ ಕ್ಯಾಶ್, ಒಂದು ಬಿಸ್ನೆಸ್ ಗೆ ಕ್ಯಾಶ್ ಬರ್ತಾ ಇದೆ ಅಲ್ಲ, ಸೊ ಅದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೈಟ್.
Am I right? 10 lakh directly outer column. 2 ಇದಲ್ಲ ಇನ್ನೊಂದು ಕಾಲಮ್ ಹಾಕಿ. ನೆಕ್ಸ್ಟ್ ನೋಡಿ ಸೆಕ್ಯೂರ್ಡ್ ಲೋನ್. ಒಂದು ಬಿಸ್ನೆಸ್ ಗೆ ಲೋನ್ ತಗೊಂಡಿದ್ದೀವಿ. 2018 ನಲ್ಲಿ 9 lakh ಇದೆ, 2019 ನಲ್ಲಿ 16 lakh ಇದೆ. ಎಷ್ಟು ಜಾಸ್ತಿ ಆಗಿದೆ? 7 lakh, ರೈಟ್? ಅಂದ್ರೆ 7 lakh ಜಾಸ್ತಿ ಆಗಿದೆ ಅಲ್ವಾ? 7 lakh ಇಲ್ಲೇ ಬರ್ಕೊಳ್ಳಿ. 7 lakh ಜಾಸ್ತಿ ಆಗಿದೆಯಲ್ಲ, so had secured loan, right? Secured loan ಎಷ್ಟಿದೆ ನೋಡಿ ಡಿಫರೆನ್ಸ್ ಅಮೌಂಟ್ 7 lakh, right? 7 lakh ಇಲ್ಲಿ ಬರೀರಿ ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ 7 lakh ಪ್ಲಸ್ ಮತ್ತೆ ಇದು ನೋಡಿ ಡ್ಯೂರಿಂಗ್ ದ ಇಯರ್ ಸೆಕ್ಯೂರ್ಡ್ ಲೋನ್ ರಿಪೇಡ್ 4 lakh. ಅಲ್ಲಿ ಯಾವ ಲೋನ್ ಅಂತ ಹೇಳಿದ್ದಾರೆ ರಿಪೇಡ್ ಮಾಡಿ? ಅದು 2018 ನಲ್ಲಿ ತಗೊಂಡಿರೋ 9 ಲಕ್ಷ ಲೋನ್ ರಿಪೇಡ್ ಮಾಡಿದ್ರ ಅಥವಾ 2019 ನಲ್ಲಿ ತಗೊಂಡಿರ್ತಕ್ಕಂಥ 16 lakh ರಿಪೇಡ್ ಮಾಡೋದು ಅಂತ ಕ್ಲಾರಿಟಿ ಇಲ್ಲ ಅಲ್ವಾ? ಸೊ ಅರ್ಥ ಏನು ಅಂದ್ರೆ 4 lakh ಮತ್ತೆ ತಗೊಂಡಿದ್ದಂತೆ. ಸೊ ತಗೊಂಡಿದ್ದಾರೆ, ಒಂದು ಬಿಸ್ನೆಸ್ ಗೆ ಕ್ಯಾಶ್ ಆಗಿ ತಗೊಂಡಿದ್ದಾರೆ. ಎಷ್ಟು? 4 lakh. ಇದರ ಅರ್ಥ ಏನು? ಅಲ್ಲಿ ಮೆನ್ಷನ್ ಮಾಡಿಲ್ಲ 2018 ನಲ್ಲಿ ತಗೊಂಡಿದ್ದಾರೆ ಅಥವಾ 2019 ನಲ್ಲಿ ತಗೊಂಡಿದ್ದಾರೆ, ಮೆನ್ಷನ್ ಮಾಡಿಲ್ಲ. ಸೊ ಇದರ ಅರ್ಥ ಏನು? ಸೆಕ್ಯೂರ್ಡ್ ಲೋನ್ ರಿಪೇಡ್. ಯಾವಾಗ ಅಂದ್ರೆ ಲೋನ್ ತಗೊಂಡಿದ್ವಿ, ಸೊ ಅಂದ್ರೆ 4 lakh ಸಪರೇಟ್ ತಗೊಂಡಿದ್ದಾರೆ, ಅದನ್ನ ಏನ್ ಮಾಡಿದ್ದಾರೆ ಮತ್ತೆ ರಿಪೇಡ್ ಮಾಡಿದ್ದಾರೆ. ಸೆಕ್ಯೂರ್ಡ್ ಲೋನ್ ಎಷ್ಟಿದೆ? 4 lakh, right? Total 7 lakh. Total difference amount 7 lakh plus another secured loan 4 lakh. Total 11 lakh, right? 11 lakh. ನೋಡಿ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 20 ಲಕ್ಷ 30 ಲಕ್ಷ ಇತ್ತು, ಡಿಫರೆನ್ಸ್ ಅಮೌಂಟ್ 10 ಲಕ್ಷ ಅಂದ್ರೆ ಜಾಸ್ತಿ ಆಗಿತ್ತು, ಆಡ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಸೆಕ್ಯೂರ್ಡ್ ಲೋನ್ ನ ಅಂದ್ರೆ 9 ಲಕ್ಷ ಇದೆ, 14 ಲಕ್ಷದಿಂದ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಅದನ್ನು ಆಡ್ ಮಾಡ್ತಾ ಇದೀವಿ. ಸೆಕ್ಯೂರ್ಡ್ ಲೋನ್ ಎಷ್ಟಿದೆ? 7 lakh ಡಿಫರೆನ್ಸ್ ಅಮೌಂಟ್. ಮತ್ತೆ ಸೆಕ್ಯೂರ್ಡ್ ಲೋನ್ ಯಾವುದು? ಇಲ್ಲಿ ಇದೆ ನೋಡಿ ಡ್ಯೂರಿಂಗ್ ದ ಇಯರ್ ಸೆಕ್ಯೂರ್ಡ್ ಲೋನ್ ರಿಪೇಡ್. ಅರ್ಥಾಯ್ತಲ್ಲ? ಈ ಕ್ವಶನ್ಸ್ ಅಲ್ಲಿ ಯಾವ ಲೋನ್ ರಿಪೇಡ್ ಮಾಡ್ತಾ ಇದೀವಿ ಅಂತ ಮೆನ್ಷನ್ ಮಾಡಿಲ್ಲ. ಇದರ ಅರ್ಥ ಏನು ಅಂದ್ರೆ ಸೊ ಮತ್ತೆ 4 ಲಕ್ಷ ತಗೊಂಡಿದ್ದಾರೆ ಅವರು, ಬಟ್ ಇಲ್ಲಿ ಎಂಟ್ರಿ ಮಾಡಿದ್ರು ಅಷ್ಟೇ. ಸೊ ಏನ್ ಮಾಡಿದ್ವಿ ನಾವು? ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೆಕ್ಯೂರ್ಡ್ ಲೋನ್ಸ್ ಮತ್ತೆ 4 ಲಕ್ಷನ ತಗೊಂಡಿದ್ದಾರೆ, ಬಿಸ್ನೆಸ್ ಕ್ಯಾಶ್ ತಗೊಂಡಿದ್ದಾರೆ, ಬಟ್ ಮೆನ್ಷನ್ ಮಾಡಿಲ್ಲ ಯಾವ ಇಯರ್ ಅಂತ. 4 ಲಕ್ಷ ತಗೊಂಡಿದ್ದಾರೆ, ಅದನ್ನೇ ಮಾಡಬೇಕು ನಾವು ರೆಕಾರ್ಡ್ ಮಾಡ್ಬೇಕು. ಅಂದ್ರೆ ಯಾರು ಮಾಡ್ಕೋಬೇಕು? ತಗೊಂಡಿದ್ದಾರೆ ಅಂದ್ರೆ ಅವ್ರು ರೆಕಾರ್ಡ್ ಮಾಡಿ ಬಿಟ್ಟು ಒಂದು ಬಿಸ್ನೆಸ್ ಕ್ಯಾಶ್ ಬರ್ತಾ ಇದೆಯಲ್ಲ, ಸೊ ರೆಕಾರ್ಡೆಡ್. ಟೋಟಲ್ 11 lakh ಲೆಸ್ ಕ್ಯಾಶ್ ಔಟ್ಫ್ಲೋಸ್. ಲೆಸ್ ಕ್ಯಾಶ್ ಔಟ್ಫ್ಲೋಸ್. ಕ್ಯಾಶ್ ಔಟ್ಫ್ಲೋಸ್ ಯಾವ್ಯಾವಿದೆ ನೋಡಿ. ನೋಡಿ ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಪೇಯ್ಡ್ ಅಂದ್ರೆ 20,000 ಪೇಯ್ಡ್ ಮಾಡ್ತಾ ಇದ್ರಲ್ಲ, ಇಂಟ್ರೆಸ್ಟ್ ಪೇಯ್ಡ್, ಇಂಟ್ರೆಸ್ಟ್ ನ ಪೇಯ್ಡ್ ಮಾಡ್ತಾ ಇದೀವಿ ಅಂದ್ರೆ ಬಿಸ್ನೆಸ್ ಇಂದ ಬಂಡವಾಳ ಹಾಕ್ತಾ ಇದೀವಿ ಅಂತ ಎಕ್ಸ್ಪೆನ್ಸ್ ಅಲ್ವಾ, ಅಂದ್ರೆ ಹೋಗ್ತಾ ಇದೆ ಅಲ್ವಾ ಬಿಸ್ನೆಸ್ ಇಂದ ಕ್ಯಾಶ್ ಔಟ್ಫ್ಲೋಸ್ ಅಲ್ವಾ. ಸೊ ಅದನ್ನ ಮೈನಸ್ ಮಾಡ್ಬೇಕಾಗುತ್ತೆ. ಟೋಟಲ್ ಮಾಡ್ಬಿಟ್ಟು ಹಾಕಿ ಔಟ್ಫ್ಲೋಸ್ 21 lakh, ರೈಟ್? 21 lakh. ನೆಕ್ಸ್ಟ್ ನೋಡಿ ಇಂಟ್ರೆಸ್ಟ್ ಪೇಡ್ ಎಷ್ಟಿದೆ? 20,000, ರೈಟ್? ಇನ್ನೊಂದು ಕಾಲಮ್ 20,000. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಡ್. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಡ್, ಡಿವಿಡೆಂಡ್ ಪೇಡ್ 50,000, ರೈಟ್? ಡಿವಿಡೆಂಡ್ ನ ಕೊಡ್ತಾ ಇದೀವಿ, ಲಾಭಾಂಶನ ಕೊಡ್ತಾ ಇದೀವಿ. ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಎಷ್ಟು ಕೊಡ್ತಾ ಇದೀವಿ? 50,000 ನ ಕೊಡ್ತಾ ಇದೀವಿ. ಅನ್ನೋದು ಬಿಸ್ನೆಸ್ ಇಂದ ಕ್ಯಾಶ್ ಹೋಗ್ತಾ ಇದೆ. ಡಿವಿಡೆಂಡ್ ಪೇಡ್ ಎಷ್ಟು? 50,000, ರೈಟ್? $50,000, right?
minus outflows. Interest paid 20,000 in the column. Dividend paid 50,000. Total 70,000. Then ನೋಡಿ ಕ್ವಶನ್ಸ್ ಅಲ್ಲಿ ಇದೆ ನೋಡಿ ಮತ್ತೆ ಸೆಕ್ಯೂರ್ಡ್ ಲೋನ್ ರೀಪೇಡ್ ಅಂದ್ರೆ 4 ಲಕ್ಷ ತಗೊಂಡಿದ್ರು ಬಟ್ ರೆಕಾರ್ಡ್ ಮಾಡಿಲ್ಲ ಮತ್ತೆ ಏನ್ ಮಾಡ್ತಾರೆ ರೀಪೇಡ್. ಸೊ ಆಸ್ ಪರ್ ದ ಫಾರ್ಮೆಟ್ ಅವಾಗಲೇ ಹೇಳಿದೆ ನಾನು ರೀಪೇಡ್ ನ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಅಂದ್ರೆ ಒಂದು ಬಿಸ್ನೆಸ್ ಇಂದ ರೀಪೇಡ್ ಮಾಡ್ತಾ ಇದೀವಿ ಅಂದ್ರೆ ಕ್ಯಾಶ್ ಹೋಗ್ತಾ ಇದೆ. ಒಂದು ತಗೊಂಡಿದ್ದಕ್ಕೆ ಔಟ್ ಇಂಪ್ಲೋ ಮಾಡಿದ್ವಿ ಮತ್ತೆ ಹೋಗ್ತಾ ಇದೆ ಬಿಸ್ನೆಸ್ ಇಂದ ಕ್ಯಾಶ್ ಹೋಗ್ತಾ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಮಾಡಿದ್ದು ಮೈನಸ್ ಮಾಡಬೇಕಾಗುತ್ತೆ. ಸೆಕ್ಯೂರ್ಡ್ ಲೋನ್ ರೀಪೇಡ್ ಎರಡು ಸತಿ ಬರಬೇಕಾಗುತ್ತೆ, ಒಂದು ಆಡ್ ಮಾಡಬೇಕಾಗುತ್ತೆ ಮತ್ತೊಂದು ಮೈನಸ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಒಂದು ಬಂದಿರೋದು ಒಂದು ಬಿಸ್ನೆಸ್ಗೆ ಮತ್ತೆ ಹೋಗ್ತಾ ಇದೆ ಅಂದ್ರೆ ರೀಪೇಡ್ ಮಾಡ್ತಾ ಇದ್ದೀವಿ. 4 ಲಕ್ಷ ತಗೊಂಡ್ವಿ ಮತ್ತೆ ಅದನ್ನ ರೀಪೇಡ್ ಮಾಡ್ತಾ ಇದೀವಿ. ಸೆಕ್ಯೂರ್ಡ್ ಲೋನ್ ರೀಪೇಡ್ ಎಷ್ಟು 4 lakh, ರೈಟ್? minus 4,70,000, right? Total outflows minus 4,70,000. Final answer, it is 16,30,000, right? Am I right? 16,30,000. 14,30,000 final answer. So it is cash flow from financing activities. Final answer ಏನು? Cash from financing activities. Cash from financing activities. Cash from financing activities. Flow ಒಂದು ಬಿಸಿನೆಸ್ ಅಲ್ಲಿ ಕ್ಯಾಶ್ ಎಲ್ಲ ಫ್ಲೋ ಆಗಿದೆ. ಫೈನಲ್ ಆನ್ಸರ್ ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ನಿಮ್ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಏನಂದ್ರೆ ಸೆಕ್ಯೂರ್ಡ್ ಲೋನ್. ಸೊ ಸೆಕ್ಯೂರ್ಡ್ ಲೋನ್ ಅಂದ್ರೆ ಒಂದು ಏನಂತ ರೀಪೇಡ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಯಾವ ಲೋನ್ ರೀಪೇಡ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಅದರ ಅರ್ಥ ಏನು ಅಂದ್ರೆ ಅದನ್ನ ಮೆನ್ಷನ್ ಮಾಡಿಲ್ಲ 2018 ಅಥವಾ 19 ಅಲ್ಲಿ ರೆಕಾರ್ಡ್ ಮಾಡಿದ ಅದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಂದ್ರೆ ಅರ್ಥ ಏನು, ಸೆಕ್ಯೂರ್ಡ್ ಲೋನ್ ಬಂದಿದೆ 4 lakh ಅಂತ ಇನ್ಫ್ಲೋಸ್ ಅಲ್ಲಿ ಆಡ್ ಮಾಡ್ಕೊಂತೀವಿ ಮತ್ತೆ ಔಟ್ಫ್ಲೋಸ್ ಅಲ್ಲಿ ಮೈನಸ್ ಮಾಡ್ತೀವಿ. ಔಟ್ಫ್ಲೋಸ್ ಅಲ್ಲಿ ಏನು ಮೈನಸ್ ಮಾಡಬೇಕು ಅಂದ್ರೆ ರೀಪೇಡ್ ಅಂದ್ರೆ ತಗೊಂಡಿದ್ವಿ ಮತ್ತೆ ಅದನ್ನ 4 lakh ನ ರೀಪೇಡ್ ಮಾಡಿದ್ವಿ ಅಂದ್ರೆ ಬಿಸ್ನೆಸ್ ಇಂದ ಕ್ಯಾಶ್ ಹೋಗಿದೆ. ಎಷ್ಟೋಗಿದೆ? 1 ಲಕ್ಷ. ಫೈನಲ್ ಆನ್ಸರ್ ಏನು ಅಂದ್ರೆ 16,30,000. Okay, next class discuss another questions. Thank you all of you.